ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮಂಜುಳಾ. ನಾನಿವತ್ತು ಶೀತ ಕೆಮ್ಮು ನೆಗಡಿಗೆ ಮನೆಯಲ್ಲೇ ಮಾಡ್ಬೋದಂತ ಕೆಲವೊಂದು ಮನೆಮದ್ದುಗಳನ್ನ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಈಗ ದೊಡ್ಡಪತ್ರೆ ಎಲೆ ಮತ್ತು ವೀಳ್ಯದೆಲೆ ಮತ್ತು ತುಳಸಿ, ಜೇನುತುಪ್ಪ ಈ 4 ಬಳಸ್ಕೊಂಡು ಒಂದು ರಸ ತೆಗಿಬೇಕು. ಮೊದಲು ದೊಡ್ಡಪತ್ರೆ ಎಲೆನ ಒಂದು ತವಾದ ಮೇಲೆ ಇಟ್ಕೊಂಡು, ಒಲೆ ಮೇಲೆ ತವ ಇಟ್ಕೊಂಡು ಅದ್ರ ಮೇಲೆ ದೊಡ್ಡಪತ್ರೆ ಎಲೆ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಜೊತೆಗೆ ವೀಳ್ಯದೆಲೆನೂ ಹಾಕ್ಕೋಬೇಕು. ನೆಕ್ಸ್ಟು ಈ 3 ದೊಡ್ಡಪತ್ರೆ ಎಲೆ, ತುಳಸಿ ಮತ್ತು ವೀಳ್ಯದೆಲೆ 3 ರಸ ತೆಕ್ಕೊಂಡು ಅದಕ್ಕೆ ಒಂದು ಚಮಚ ಜೇನುತುಪ್ಪ ಹಾಕ್ಕೊಂಡು ಈ ಥರ ಚಮಚದಲ್ಲೇ ಈ ಥರ ಕೈ ಆಡಿಸ್ಕೊಂಡ್ರೆ ಈ ರೆಡಿ ಆಗುತ್ತೆ. ಈ ರಸನ ಬೆಳಗ್ಗೆ ಮತ್ತು ಸಂಜೆ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಲ್ಲಿ ಇಮಿಡಿಯೇಟಾಗಿ ಶೀತ ಕಡಿಮೆ ಆಗುತ್ತೆ. ನೆಕ್ಸ್ಟು ಅದೇ ದೊಡ್ಡಪತ್ರೆ ಎಲೆ ಉಪಯೋಗಿಸ್ಕೊಂಡು ಒಂದು ದೊಡ್ಡಪತ್ರೆ ಚಟ್ನಿ ಮಾಡ್ತಾಯಿದ್ದೀನಿ. ಈ ದೊಡ್ಡಪತ್ರೆ ಚಟ್ನಿಗೆ ಬೇಕಾಗಿರೋಂಥ ಸಾಮಗ್ರಿಗಳಂದರೆ, ಒಂದು ಹಿಡಿಯಷ್ಟು ದೊಡ್ಡಪತ್ರೆ ಎಲೆ, ನೆಕ್ಸ್ಟು 4 ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ ತುರಿ, ಚೂರು ಹುಣಸೆಹಣ್ಣು, 4 ಬೆಳ್ಳುಳ್ಳಿ ಎಸಳು ಮತ್ತು ಕರಿದಿಕ್ಕೆ ಎಣ್ಣೆ ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಉದ್ದಿನಬೇಳೆ ಇಷ್ಟು ಹಾಕ್ಕೊಂಡು, ನೆಕ್ಸ್ಟ್ ಒಂದು ಬಾಣಲೆಗೆ ಚೂರು ತುಪ್ಪ ಹಾಕಿ ಹಸಿರು ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಮಾಡಬೇಕು. ಅದನ್ನು ಫ್ರೈ ಮಾಡಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಅದೇ ಬಾಣಲೆಗೆ ದೊಡ್ಡಪತ್ರೆ ಎಲೆನೆಲ್ಲ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಎತ್ತಿಟ್ಕೊಂಡು ಅದನ್ನು ಚಟ್ನಿಗೆ ಏನು ಪದಾರ್ಥ ತೋರಿಸಿದ್ದೆ ಅವನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚಟ್ನಿನ ರುಬ್ಕೋಬೇಕು. ನೋಡಿ, ರುಬ್ಬಿದ ಚಟ್ನಿ ಈ ಥರ ಬರುತ್ತೆ. ಈ ಚಟ್ನಿ ರುಬ್ಬಿ ಆದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡಾದಮೇಲೆ ಅದೇ ಬಾಣಲೆಗೆ ನಾವು ರುಬ್ಬಿದಂಥ ಚಟ್ನಿನ ಹಾಕ್ಕೋಬೇಕು. ಚಟ್ನಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಂಡು ನೆಕ್ಸ್ಟ್ ಆ ಚಟ್ನಿನ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಬೇಕು. ನಾನು ಇವತ್ತು ರೊಟ್ಟಿ ಮಾಡಿದ್ದೆ. ಇದನ್ನು ರೊಟ್ಟಿ, ಚಪಾತಿ, ಅನ್ನ ಮತ್ತು ದೋಸೆ ಎಲ್ಲರ ಜೊತೆಗೂ ಮಾಡ್ಬೋದು, ತಿನ್ಕೋಬೋದು. ನೆಕ್ಸ್ಟು 3ನೇದಾಗಿ ಟರ್ಮರಿಕ್ ಮಿಲ್ಕ್. ಈ ಟರ್ಮರಿಕ್ ಮಿಲ್ಕ್ ಅಂದರೆ ಅರಿಶಿಣದ ಹಾಲು. ಇದನ್ನು ಮಾಡೋದು ಹೇಗಪ್ಪ ಅಂತಂದರೆ, ಇದು ತುಂಬ ಇಮ್ಯುನಿಟಿ ಬೂಸ್ಟರು. ಮಕ್ಕಳಿಗೆ ಇದನ್ನು ಡೈಲಿ ಕೊಡೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಮಾಡೋದು ಹೇಗಪ್ಪ ಅಂದರೆ, ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಲೋಟ ಹಾಲು ಹಾಕಿ ಅದಕ್ಕೆ ಒಂದೆರಡು ಕಾಳು ಮೆಣಸನ್ನ ಜಜ್ಜಿ ಹಾಕ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಬೇಕು. ನೋಡಿ, ಇದು ನಾನು ಮನೆಯಲ್ಲೇ ಮಾಡಿದಂಥ ಅರಿಶಿನ ಪುಡಿ ಇಷ್ಟು ಕಲರಾಗಿದೆ. ಆಮೇಲೆ ಆ 3 ಪದಾರ್ಥನೂ ಈ ಥರ ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಂಡು ನೆಕ್ಸ್ಟ್ ಅದನ್ನು ಒಂದೆರಡು ನಿಮಿಷ ಸಣ್ಣ ಉರಿಲಿ ಈ ಥರ ಕುದಿಯೋಕ್ಕೆ ಬಿಡಬೇಕು. ಎಲ್ಲ ನೀಟಾಗಿ ಕುದ್ದಾದಮೇಲೆ ಆ ಹಾಲನ್ನು ಒಂದು ಲೋಟಕ್ಕೋ ಯಾವುದಾದ್ರು ಒಂದು ಪಾತ್ರೆಗೆ ಸೋಸ್ಕೋಬೇಕು. ಸೋಸಿ ಆದಮೇಲೆ ಆ ಹಾಲು ಈ ಥರ ರೆಡಿ ಆಗುತ್ತೆ. ಇದನ್ನು ಮಕ್ಕಳು ಸ್ಕೂಲಿಂದ ಬಂದಮೇಲೆ ದಿನ ಸಂಜೆ ಕೊಡೋದ್ರಿಂದ ಮಕ್ಕಳಲ್ಲಿ ಇಮ್ಯುನಿಟಿನೂ ಚೆನ್ನಾಗಾಗುತ್ತೆ. ಜೊತೆಗೆ ಅವರಲ್ಲಿ ಏನೇ ಶೀತ, ಕೆಮ್ಮು, ನೆಗಡಿ ಇದ್ರೂ ಕಂಟ್ರೋಲಿಗೆ ಬರುತ್ತೆ. ಇದು ನನ್ನ ಮಗಳಿಗೆ ನಾನು ಮಾಡಿದಂಥ ಮನೆಮದ್ದು. ನನ್ನ ಮಗಳಿಗೆ 3 ಡೇಸಿಂದ ಶೀತ, ಕೆಮ್ಮು, ನೆಗಡಿ ಎಲ್ಲ ಇತ್ತು. ಅವಳಿಗೆ 3 ಡೇಸಿಂದ ಇದನ್ನು ಮಾಡಿಕೊಡ್ತಾಯಿದ್ದೀನಿ. ಅವಳಲ್ಲಿ ಸ್ವಲ್ಪ ಚೇತರಿಕೆ ಕಂಡಮೇಲೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್.